ಕಾಂತಾರ ಸಿನಿಮಾದ ನಟಿ ಸಪ್ತಮಿ ಗೌಡ ಈಗ ಬ್ಯುಸಿಯಾಗಿದ್ದಾರೆ. ಆಫರ್ಗಳು ಒಂದರ ಮೇಲೊಂದು ಬರ್ತಾನೆ ಇವೆ. ಈ ನಿಟ್ಟಿನಲ್ಲಿ ಫ್ರೀ ಇರುವಾಗ ಫೋಟೋ ಶೂಟ್ ಮಾಡಿಸಿದ್ದಾರೆ. ಹಾಗೇನೇ ಸುಂದರವಾದ ಗೋಲ್ಡನ್ ಸೀರೆಯುಟ್ಟು ಮಿಂಚಿದ್ದಾರೆ. ಆಕರ್ಷಕವಾದ ಗೋಲ್ಡನ್ ಸೀರೆಯುಟ್ಟ ನಟಿ ಕ್ಯೂಟ್ ಆಗಿ ಕಾಣಿಸಿದ್ದಾರೆ. ಸಪ್ತಮಿ ಸಿಂಪಲ್ ಹೇರ್ ಸ್ಟೈಲ್ ಮಾಡಿಸಿಕೊಂಡಿದ್ದು ಹಣೆಗೆ ಕಪ್ಪು ಬಿಂದಿಯನ್ನ ಇಟ್ಟಿದ್ದಾರೆ. ಅವರ ಲುಕ್ ಆಕರ್ಷಕವಾಗಿ ಕಂಡುಬಂದಿದೆ. ನಟಿಯ ಈ ಫೋಟೋ ನೋಡಿ ನೆಟ್ಟಿಗರು ರೆಡ್ ಹಾರ್ಟ್ ಎಮೋಜಿ ಕೊಟ್ಟಿದ್ದಾರೆ. ಟ್ರೆಡಿಷನಲ್ ಸಪ್ತಮಿ ಗೌಡ ಆಗಿ ರೆಡಿಯಾಗಿದ್ದಾರೆ. ಗೋಲ್ಡನ್ ಸೀರೆಯಲ್ಲಿ ದೇವತೆಯಂತೆ ಮಿಂಚಿದ್ದು ಅವರ ಲುಕ್ ನೋಡಿದ ನೆಟ್ಟಿಗರು ವಾವ್ ಲೀಲಾ ಸೂಪರ್, ಗೋಲ್ಡನ್ ಡಾಲ್, ನಿಮ್ ಸ್ಟೈಲ್ ಚೆನ್ನಾಗಿದೆ ಎಂದು ಹೊಗಳಿದ್ದಾರೆ. ಕಾಂತಾರ ಸಿನಿಮಾ ರಿಲೀಸ್ ಆದ ಬಳಿಕ ಸಪ್ತಮಿ ಗೌಡ ಅವರ ನಸೀಬು ಬದಲಾಗಿದ್ದು ಗೊತ್ತೇ ಇದೆ. ಅದಾದ ಬಳಿಕ ಹಿಂದಿಯಲ್ಲೂ ದಿ ವ್ಯಾಕ್ಸಿನ್ ವಾರ್ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು. ಈ ನಡುವೆ ಕನ್ನಡದಲ್ಲಿ ಕಾಳಿ ಹೆಸರಿನ ಸಿನಿಮಾದಲ್ಲೂ ನಟಿಸುತ್ತಿದ್ದಾರೆ. ಸೂರಿ ನಿರ್ದೇಶನದ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಮೂಲಕ ಡಾಲಿ ಧನಂಜಯ್ಗೆ ಜೋಡಿಯಾಗಿದ್ದರು ಸಪ್ತಮಿ ಗೌಡ. ಅದಾದ ಬಳಿಕ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಸಿನಿಮಾದಲ್ಲಿ ಲೀಲಾ ಪಾತ್ರದಲ್ಲಿ ನಟಿಸಿ ಹಿಟ್ ಪಟ್ಟಿಗೆ ಸೇರಿದ್ರು. ಕಾಂತಾರದಲ್ಲಿ ಶಿವನಿಗೆ ಲೀಲಾ ಆಗಿ ಕಾಣಿಸಿಕೊಂಡು ಕರುನಾಡ ಮಂದಿಯಷ್ಟೇ ಅಲ್ಲದೆ ಪರಭಾಷಿಗರನ್ನ ಸೆಳೆದರು ಸಪ್ತಮಿ. ಕಾಂತಾರ ಗೆಲುವು ಒಂದೆಡೆಯಾದರೆ ಅತ್ತ ಬಾಲಿವುಡ್ನ ಅವಕಾಶವನ್ನೂ ಗಿಟ್ಟಿಸಿಕೊಂಡು ದಿ ವ್ಯಾಕ್ಸಿನ್ ವಾರ್ ಸಿನಿಮಾದಲ್ಲೂ ನಟಿಸಿದ್ರು.